ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದಲ್ಲಿ ಗಿರಿಯಪ್ಪ ಎಂಬುವವರ ಮೇಲೆ ತಾವು ಯಾವುದೇ ಹಲ್ಲೆ ನಡೆಸಿಲ್ಲ ಎಂದು ಗ್ರಾಮಸ್ಥರಾದ ವೀರೇಶ ಲಿಂಗಯ್ಯ ಹಾಗೂ ಹನುಮಂತಿ ಸ್ಪಷ್ಟಪಡಿಸಿದ್ದು, ತಮ್ಮ ತಾತ ಹನುಮಂತಪ್ಪ ಆಸ್ತಿಯನ್ನ ಗಿರಿಯಪ್ಪ ಅವರು ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳುವ ಮೂಲಕ ನಮಗೆ ಮೋಸ ಮಾಡಿದ್ದು, ನ್ಯಾಯಯುತವಾಗಿ ಬರಬೇಕಾದ ಆಸ್ತಿಯ ಪಾಲು ನೀಡುವಂತೆ ಆಗ್ರಹಿಸಿದ್ದಾರೆ. ತಮ್ಮ ಮೇಲಿನ ಹಲ್ಲೆ ಆರೋಪ ಸಂಪೂರ್ಣ ಸುಳ್ಳು ಎಂದು ಮಾಧ್ಯಮದ ಮೂಲಕ ತಿಳಿಸಿರುವ ಸಂತ್ರಸ್ತರು, ಆಸ್ತಿ ಹಂಚಿಕೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೌದಾ? ಏನು ಯಾರು ಇದು ಮಾಡಿದಾರೆ? ಅವರೇ ಗಿರಿಯಪ್ಪ ಅಂತ ಮಾಡ್ಯಾರ್ರಿ. ಏನು ಮಾಡಿದಾರೆ? ನಮ್ಮ ಹೊಲ ಕಳ್ತಂಡ್ಲ ಹೆಸರು ಕಳ್ತಂಡ್ಲ ಮಾಡ್ಸಂಗ್ ಕೇಸ್ ಇವಾಗ ನಮಗಿಲ್ಲ ಅಂತಾರ್ರಿ ಅವರು. ಯಾರು? ಗಿರಿಯಪ್ಪ. ಮತ್ತೆ ಅವರು ನಮಗೆ ಅಲ್ಲೇ ಮಾಡಿದ್ದಾರೆ, ನಮ್ದು ಹೊಲ ಅಂತ ಹೇಳ್ತಾ ಇದಾರೆ. ಸುಳ್ಳು ಹೇಳ್ತಾರ್ರಿ ಅವರು. ಅವ್ರು ನಮ್ಗೆ ಭಾಗ ಕೊಡೋದಿಲ್ಲ ಅಂತಾರೆ. ಯಾರು? ಮತ್ತೆ ಗಿರಿಯಪ್ಪ. ಅದು ಹೊಲ ಯಾರ್ದು? ನಮ್ದು ಅಂತಾರಲ್ಲ ಅವರು. ನಮ್ಮದು ಹೊಲ ಅವ್ರ ಭಾಗದ ಅವ್ರದ್ದು ಐತೆ, ನಮ್ಮ ಭಾಗದ ನಮ್ಗೆ ಐತೆ. ಮತ್ತೆ ನಿಮ್ಮದು ಭಾಗ ಏನಿದೆ? ಅವ್ರ ಭಾಗದ್ದು ನಮ್ಮ ಭಾಗದ್ದು ಮಾಡ್ಸಂಬಿಟ್ಟ ನಾವು ಕಳ್ತಂಡ್ಲಿ. ಯಾರು? ಅವನೇ ಗಿರಿಯಪ್ಪ. ಮತ್ತೆ ಈಗ ಹೆಂಗ ನಿಮ್ಮ ಮುಂದೆ ಹೆಂಗಮ್ಮ ನಿಮ್ಮದು? ನಮಗೆ ಬೇಕು ಇವಾಗ ಭಾಗ. ಈಗ ಸ್ಟೇಷನಿಗೆ ಬಂದ್ರಲ್ಲ, ಏನಂದ್ರು? ನಮ್ಮ ತಾತನ ಭಾಗ ನಮಗೆ ಬೇಕು. ನಿಮ್ಮ ತಾತನ ಹೆಸರೇನು? ಹನುಮಂತ್ರಿ. ಹನುಮಂತ. ಅವ್ರಿಗೆ ಎಷ್ಟು ಜನ? ಅತ್ತಿಗ ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು. ಮತ್ತೆ ಈಗ ಮುಂದೆ ಇವ್ರೇನು ಇವ್ರು ಗಿರಿಯಪ್ಪವ್ರೇನು? ಅವ್ರ ಇನ್ನೊಬ್ಬಕಿನ ಹೆಣ್ತಿ ಮಕ್ಕಳು ಅವರು. ಮತ್ತೆ ಈಗ ಯಾರ್ದು ಜಮೀನು? ಇಷ್ಟಕ್ಕೆ ಯಾರ್ದು? ಇಬ್ಬರಿಗೆ ಅವ್ರಿಗೆ ನಮ್ಮ ತಾತಂದು. ಈಗ ಯಾರ್ಯಾರಿಗೆ ಬರ್ಬೇಕು ಈಗ ಪಾಲದು? ಅವರಿಗೆ ಬರಬೇಕು, ನಮಗೆ ಬರಬೇಕು. ಈಗ ಮತ್ತೆ ಅವ್ರ ಹೆಸ್ರ ಮೇಲೆ ನಮ್ಮ ಹೆಸ್ರ ಮೇಲೆ ಇದೆ ಅಂತಾರ. ಮಾಡ್ಸಂಡ ನಾವು ಕಳ್ತಂಡ್ವಿ. ಮತ್ತೆ ಈಗ ಮುಂದೆ ಹೆಂಗಮ್ಮ ನಿಮ್ಮ ನಿರ್ಧಾರ? ಈಗ ನಮ್ಗೆ ಯಾರು ಇಲ್ರಿ, ಮತ್ತೆ ತಂದಿಲ್ಲ ತಾಯಿಲ್ಲ, ಮತ್ತೆ ನಮಗೆ ಬೇಕು. ನಿಮಗೆ ಬೇಕೇನಮ್ಮ? ಈಗ ಏನಂತಾರೆ? ಈಗ ಸ್ಟೇಷನ್ಗೆ ಹೋಗಿದ್ರೆ ಏನಂದ್ರು? ಅವ್ರು ಕಂಪ್ಲೇಂಟ್ ಕೊಡ್ತು ಅಂದ್ರಿ. ನೀವು? ನಾವು ಕೊಡ್ತೀವಿ ರೀ. ಹೌದಾ? ಹೌದು ರೀ. ಅಂದರೆ ನಿಮಗೇನು ಜಮೀನು ಬೇಕಾ? ಬೇಕು ರೀ. ಅಲ್ಲ, ಅವ್ರಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹಾಸ್ಪಿಟಲ್ ಇದ್ರು. ಇಲ್ಲ ಇಲ್ರಿ, ಯಾರು ಹೋಗಿಲ್ಲ, ಅವ್ರಿಬ್ಬರೇ ಹೋಗಿದ್ರು. ಅಲ್ಲ, ಮತ್ತೆ ಹೊಡೆದಿದ್ದಾರೆ ಅಂತ ಹೇಳಿದಾರಲ್ಲ. ಹೊಡೆದು ಸುಳ್ಳು, ಎಲ್ಲ ಸುಳ್ಳು. ನಾವು ಹೋಗಿ ದವಾಖಾನೆಗೆ ಮಕ್ಕಂಡ್ರಿಗೂ ಹೊಡೆದಾರ ಅಂತ ಹೇಳ್ತು ನಾವು. ಎಲ್ಲ ನಾವು ಏನು ಅವ್ರು ಮುಟ್ಟಿಲ್ಲ, ಮಾತಾಡ್ಸಿಲ್ಲ. ಎಲ್ಲ ಸುಳ್ಳು ಅವ್ರು ಹೇಳಿದ್ದೆಲ್ಲ. ನಿಮ್ಮ ಹೆಸರು? ವೀರೇಶ್ ಸರ್. ಯಾವ ಊರು ಸರ್ ನಿಮ್ಮದು? ಕೊರ್ವಿ ಸರ್. ಏನು ಸಮಸ್ಯೆ ಏನಾಗಿದೆ? ಏನಿಲ್ಲ ಸರ್, ನಾನು ಜಮೀನು ಚೆನ್ನಾಗಿದೆ. ಈ ಗಿರಿಯಪ್ಪ ಅಂತಂದು ಜಮೀನಿಗೆ ಬಂದಿದ್ದ ಟಿಲ್ಲರ್ ಹಾಕ್ಯಂದು, ನಾವು ಬೇಡಪ್ಪ ನಿಮಗೆ ಭಾಗ ಬಂದಿದ್ದು ನಮಗೆ ಭಾಗ ಬರುತ್ತೆ, ನಮ್ಮ ತಾತಂದು ಇಬ್ಬರು ನಾವು ಮೊಮ್ಮಕ್ಕಳು ಅಂದ ಕೇಸಿ ನಾವು ಈ ದಿನ ಮಾಡಿಸ್ತೀನಿ ಅಂತಂದು ಹಿಂಗೆ ಕೋರ್ಟ್ ಕಚೇರಿಗೆ ಬೇಡ ಅಂತಂದು ಕೇಸಿ ನಾವು ಸುಮ್ಮನೆ ಗುದ್ದಾಡ್ಲಾರ್ದಂಗೆ ಬೇಕಂತ ತಗೊಂಬಂದು ಟಿಲ್ಲರ್ ತಗೊಂಬಂದು ನನ್ನ ಹೆಸರು ಐತೆ ಅಂದು ಗುಂಡಗಿರಿ ಮಾಡಿ ಕೇಸಿ ಟಿಲ್ಲರ್ ಓಡ್ಸಕ್ಕೆ ಬಂದಿದ್ದು ಸರ್. ನಾವೇನು ಬೇಡಪ್ಪ ಸುಮ್ಮನೆ ಅಣ್ಣ ತಮ್ಮರಾಗಿರಮ್ರಿ, ನಾವು ಒಂದೊಟ್ಟಾಗಿರೋ ಕೇಸಿ ನಾವು ಇದು ಸರಿ ಹೋಗಮ್ರಿ, ಬಿತ್ತಿಗೆ ನಾವು ತಲೆಗೆ 4 ಎಕರೆ ಅಂತ ಮಾಡಿಸ್ಬೇಕಂತ ನಾವು ಮಾಡಿದ್ದೀವಿ. ಆಮೇಲೆ ನಾನು ಮಾಡಲ್ಲ, ನನ್ನ ಹೆಸರು ಐತೆ, ನಮ್ಮ ತಾತಂದಿದು ಅಂದರೆ ಅವ್ರಿಗೆ ಒಂದೇ ತಾತನ್ರಿ, ನಮಗೆ ತಾತಲ್ಲ. ಅದೇ ನಾವು ಕೇಳಕ್ಕೆ ಹಚ್ಚಿದ್ವಿ. ಜಮೀನು ಯಾರು ಸರ್? ಅದು ಹಿರಿಯ ಹನುಮಂತ ಸರ್. ಹಿರಿಯ ಹನುಮಂತಿದ್ರೆ ಹಿರಿಯ ಹನುಮಂತ ಆತ ಮೊಮ್ಮಗ ಆಗ್ಬೇಕು, ನಾನು ಮೊಮ್ಮಗ ಆಗ್ಬೇಕು ಅಂದಮೇಲೆ ಇದಾದ್ರಿ ಸರ್ ಅವರು. ನನ್ನ ಹೆಸರು ಐತೆ, ನಾನು ಏನು ಮಾಡ್ಕೊಂತೀರಿ ಮಾಡ್ಕ್ಯಾರ ಹೋಗ್ರಿ ಅಂತಂದ. ಬೇಡಪ್ಪ, ನಿನ್ನ ಹೆಸರು ಇದ್ರೆ ನಾನು ಕಾಲನ್ನು ಕೈಯನ್ನು ಬೋದ್ ಕೇಸಿ ನಮ್ಮ ಹೆಸರು ಇದು ಮಾಡು ಅಂತ ಕೇಳಿದ್ರೆ, ಇಲ್ಲಲ್ಲೇ ನಾನೇನು ಕೊಲೆ ಮಾಡ್ತೀರಿ, ಏನು ಕೇಸ್ ಮಾಡ್ತೀರಿ, ಏನು ಮಾಡ್ತೀರಿ ಮಾಡಿ ಹೋಗ್ರಿ ಅಂತ ಹೇಳಿದ್ರಿ. ನಾವ್ ಯಾಕೆ ಮಾಡಂದಪ್ಪ ಅಂದ ಕೇಸಿ ನಾವು ಸರಿ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ, ಅವ್ರ ಹೆಣ್ಮಕ್ಳು ಇದ್ದಿಲ್ರಿ, ಅವ್ರು ಬಡದಾರ ಅಂತ ಹೇಳಿದ್ರು. ಅವ್ರು ಕೂಲಿ ಹೋಗಿದ್ರು ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳು ಎದಕ್ಕೆ ಕಾಪಾಡ್ಸಾರ ಅಂತ ಕೇಸಿ ಓಡಿ ಬಂದ್ರು. ಅಂಬದು ಅವ್ರಿಗೆ ಎದಕ್ಕೆ ಗುದ್ದಾಡ್ತಾರೆ, ಸುಮ್ಮನೆ ಅಣ್ಣ ತಮ್ಮರಾಗಿದ್ದ ಮೇಲೆ ಸುಮ್ಮನೆ ಹೋಗ್ರಿ ನಡ್ರಿ ಅಂತಂದು ಆತನ ಇದು ಮಾಡಬೇಡ್ರಿ ಅಂತಂದು ಆತನ ಕಳಿಸಿದ್ರಿ. ನಾವು ಸುಮ್ಮನೆ ಬಂದಿವ್ರಿ. ಸುಮ್ಮನೆ ಹೊಡೆದಾರ, ನಮ್ಮನ್ನ ಪಕ್ಕಿಗೆ ಗುದ್ದಾರ, ಅಲ್ಲಿ ಗುದ್ದಾರ, ತಲೆಗೆ ಗುದ್ದಾರ ಅಂತಂದ್ರೆ ನಾವು ಒಂದೇಟು ಮುಟ್ಟಿಲ್ರಿ ಅವ್ರನ್ನ. ಒಂದೇಟು ಮುಟ್ಟಿಲ್ಲ, ಏನಿಲ್ಲ. ಇವಾಗ ಮುಂದೆ ನೋಡಿದ್ರೆ ಭಾಗ ಕೇಳಕ್ ಹೋದ್ರಿ, ನಂದು ಅಲ್ಲ, ನಾನು ಮಾಡಿಸ್ತೀನಿ ಹೇಳ ಅಂತನ್ರಿ. ಸುಮ್ಮನೆ ಇವಾಗ ಒಂದು 20 ವರ್ಷ ಆಯ್ತ್ರಿ ಅದ್ರಂಗೆ ತಿರುಗ್ತಾನ್ರಿ. ಗಿಡಗಳು ಮಾರಿಕೆಂದು ಎಲ್ಲ ಮಾರಿಕೆಂದು ಇದೇ ರೀತಿ ಮಾಡಕ್ ಹಚ್ಚನ್ರಿ. ನಾವು ಸಣ್ಣವ್ರು ನಮ್ಮ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟಿವಿ. ಕಳ್ಕೊಂಡ್ಬಂದು ನಮ್ಮಪ್ಪನ ಇರೋ ಕಾಲಕ್ಕನ ಮಾಡಿಸು ಅಂತ ಹಿಂಗೆ ನಮ್ಮಪ್ಪನವ್ರನ್ನ ತಿರುಗಿಸಿದ್ನು. ಇವತ್ತು ಮಾಡ್ತಾನೆ, ನಾಳೆ ಮಾಡ್ತಾನೆ ನಡೆ ಅಂದ ಕೇಸಿ ಸುಮ್ಮನೆ ಆದ್ರು. ಇವಾಗ ನಾವು ನಮ್ಮಪ್ಪನವ್ರ